ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಫ್ಸೆಟ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಫಾರ್ಮುಲಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಫ್ಸೆಟ್ ಏನಕ್ಕೆ ಬಳಸ್ತಾರೆ ಮತ್ತು ಆಫ್ಸೆಟ್ ಅಲ್ಲಿ ಮಲ್ಟಿಪಲ್ ಫ್ಲೇವರ್ಸ್ ಕೂಡ ಇದೆ. ಅದರಲ್ಲಿ ನಾವು ಡೈನಾಮಿಕ್ ಡ್ಯಾಶ್ ಬೋರ್ಡ್ ಎಲ್ಲ ನಾವು ಪ್ರಿಪೇರ್ ಮಾಡಬಹುದು. ಆದರೆ ಇವತ್ತು ಸಿಂಪಲ್ ಆಗಿರುವಂತಹ ಆಫ್ಸೆಟ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಇದು ಯಾವ ಸಿನಾರಿಯೋನಲ್ಲಿ ನಾವು ಬಳಸಬಹುದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಸ್ಯಾಂಪಲ್ ಆಗಿ ನಿಮಗೆ 12 ತಿಂಗಳ ಸೇಲ್ಸ್ ನ ಕೊಟ್ಟಿದ್ದೀನಿ. ಅದೇ ರೀತಿ ನಾನು 12 ತಿಂಗಳ ಸೇಲ್ಸ್ ನ ಹಾರಿಜಾಂಟಲ್ ಕೂಡ ನಾನು ಕೊಟ್ಟಿದ್ದೀನಿ. ಉದಾಹರಣೆಗೆ ನಾವು ಮೊದಲನೇ 6 ತಿಂಗಳ ಸೇಲ್ಸ್ ನ ಎಷ್ಟು ಅಂತ ನಾವು ತಿಳ್ಕೋಬೇಕು. ಸಮ್ ಆಫ್ ಸೇಲ್ಸ್ 6 ಮಂತ್ಸ್ ಸ್ಟಾರ್ಟಿಂಗ್ ಇಂದ ಅಂತಂದ್ರೆ ನೋಡಿ, ನಾನು ಜನವರಿಯಿಂದ ಜೂನ್ ವರೆಗೂ ತಗೊಂತೀನಿ. ಇದು ನನಗೆ 44,195 ಅಂತ ಬರುತ್ತೆ. ಅದೇ ರೀತಿ ಲಾಸ್ಟ್ 6 ಮಂತ್ ಸೇಲ್ ಅಂತಂದ್ರೆ ನಾನು ಡಿಸೆಂಬರ್ ಇಂದ ಜುಲೈ ಅಂತ ತಗೊಂತೀನಿ. ಅಲ್ಲಿ ಕೂಡ ನಮಗೆ 43,611 ಅಂತ ಬರುತ್ತೆ ಇಲ್ಲಿ. ಓಕೆ, ಅದು ನಿಮ್ಗೆ ತುಂಬಾ ಮ್ಯಾನ್ಯುಯಲ್ ಆಗಿ ಮಾಡುವಂತ ಒಂದು ಫಾರ್ಮುಲಾ. ಆದರೆ ನಾವು ಎಷ್ಟು ಡೇಟಾ ಫಿಲ್ ಆಗಿದೆಯೋ ಆ ಫಿಲ್ ಆಗಿರೋ ಡೇಟಾನಲ್ಲಿ ಲಾಸ್ಟ್ ಡೇಟ್ ಇಂದ ಒಂದು 6 ಮಂತ್ಸ್ ಆವರೇಜ್ ಆಗ್ಲಿ ಇಲ್ಲ ಲಾಸ್ಟ್ 6 ಮಂತ್ಸ್ ಸೇಲ್ಸ್ ಆಗ್ಲಿ ನಾವು ತಿಳ್ಕೋಬೇಕು ಅಂತಂದ್ರೆ ನಾವು ಒಂದು ಪೊಸಿಷನ್ ಇಂದ ಡೈನಾಮಿಕ್ ಆಗಿ ನಾವು ಆ 6 ಮಂತ್ಸ್ ಅನ್ನೋದನ್ನ ಸಮ್ ಮಾಡ್ಬೇಕಾಗತ್ತೆ. ನೋಡಿ, ಇದನ್ನ ಹೇಗೆ ನಾವು ಆಫ್ಸೆಟ್ ಫಾರ್ಮುಲಾ ಬಳಸಿ ನಾವು ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಆಫ್ಸೆಟ್ ಅಲ್ಲಿ ಸಿಂಟ್ಯಾಕ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಆಫ್ಸೆಟ್ ಅಲ್ಲಿ ನಿಮ್ಗೆ 5 ಕಾಂಪೋನೆಂಟ್ ಇರ್ತದೆ. ರೆಫರೆನ್ಸ್ ಅಂತಂದ್ರೆ ಮೊದಲನೇದು ರೆಫರೆನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರೋಸ್ ಅಂತಂದ್ರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ನಂಬರ್ ಆಫ್ ರೋಸ್ ಕೆಳಗಡೆ ಆಗ್ಲಿ ಇಲ್ಲ ಮೇಲ್ಗಡೆಗಾಗ್ಲಿ ನಾವು ಪೊಸಿಷನಿಂಗ್ ಮಾಡ್ತೀವಿ, ಅದರ ಅಡ್ರೆಸ್. ಆಮೇಲೆ ಕಾಲಮ್ಸ್ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ಕಾಲಮ್ಸ್ ನಾವು ರೈಟ್ ಸೈಡ್ ಆಗ್ಲಿ ಲೆಫ್ಟ್ ಸೈಡ್ ಆಗ್ಲಿ ಹೋಗಿ ನಾವು ಅಡ್ರೆಸ್ ನಲ್ಲಿ ನಾವು ರೆಫರೆನ್ಸ್ ಕೊಡ್ತೀವಿ ಅನ್ನೋದು. ಆಮೇಲೆ ಈ ಹೈಟ್ ಮತ್ತೆ ವಿಡ್ತ್ ಅನ್ನೋದು ನಾವು ಕೊಟ್ಟಿರುವಂತ ರೆಫರೆನ್ಸ್ ಇಂದ ಹೈಟ್, ನಂಬರ್ ಆಫ್ ರೋಸ್, ಎಷ್ಟು ರೋಸ್ ನ ನಾವು ಸಮ್ ಮಾಡಬೇಕು ಇಲ್ಲ ಆವರೇಜ್ ಮಾಡಬೇಕು ಅನ್ನೋದು ಹೈಟ್. ನಂತರ ವಿಡ್ತ್ ಅಂದ್ರೆ ನಾವು ಕೊಟ್ಟಿರುವಂತ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ಕಾಲಮ್ಸ್ ರೈಟ್ ಸೈಡ್ ಆಗ್ಲಿ ಲೆಫ್ಟ್ ಸೈಡ್ ಆಗ್ಲಿ ಸಮ್ ಮಾಡಬೇಕು, ಇದು ಆವರೇಜ್ ಮಾಡಬೇಕು ಅನ್ನೋದು. ಇದನ್ನ ನಾನು ನಿಮ್ಗೆ ಒಂದು ಫಾರ್ಮುಲಾನ ಬಳಸಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಫಸ್ಟ್ ಲಾಸ್ಟ್ 6 ಮಂತ್ಸ್ ಡೇಟಾನ ನಾನು ಇಲ್ಲಿ ತಗೋಬೇಕು. ಮೊದಲನೇದಾಗಿ ಆಫ್ಸೆಟ್ ಫಾರ್ಮುಲಾನ ಬಳಸಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಸ್ ಈಕ್ವಲ್ ಟು ಆಫ್ಸೆಟ್ ಅಂತ ಕೊಡ್ತೀನಿ. ಮೊದಲನೇದಾಗಿ ನಮ್ಗೆ ಇಲ್ಲಿ ಸೇಲ್ಸ್ ಇಂದ ನಮಗೆ ರೆಫರೆನ್ಸ್ ಪಾಯಿಂಟ್ ಇದೆ, ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲೇ ನಾನು ಫ್ರೀಸ್ ಮಾಡ್ತೀನಿ. ಇದಾದ ನಂತರ ಎಷ್ಟನೇ ರೋ ಬಂದ್ಬಿಟ್ಟು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೋಬೇಕು. ನಮ್ಗೆ ಲಾಸ್ಟ್ 6 ಮಂತ್ಸ್ ಏನಪ್ಪಾ ಅಂತಂದ್ರೆ ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ 7ನೇ ತಿಂಗಳಿಂದ ಅಂದ್ರೆ ಜುಲೈ ಬಂದ್ಬಿಟ್ಟು ನಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಅಂದ್ರೆ ಇಲ್ಲಿಂದ ನಮಗೆ 1 2 3 4 5 6 7ನೇ ತಿಂಗಳು. ಓಕೆ, ಅಂದ್ರೆ ನಾನು 7 ರೋ ಕೆಳಗಡೆ ಹೋಗ್ತೀನಿ. ಓಕೆನಾ? ಅದಾದ ನಂತರ ಕಾಲಮ್ಸ್, ನಾವು ಇದೇ ಕಾಲಮ್ ನಲ್ಲಿ ಇರೋದ್ರಿಂದ ನಮಗೆ 0 ಅಂತ ಕೊಡ್ತೀನಿ. ಅಂದ್ರೆ ನಾವು ಬೇರೆ ಯಾವ ಕಾಲಮ್ಗೂ ಶಿಫ್ಟ್ ಆಗ್ತಾರೆ. ಅಕಸ್ಮಾತ್ ನಾನು 1 ಅಂತ ಕೊಟ್ಟಾಗ ಅದು ನಮಗೆ ರೆಫರೆನ್ಸ್ ಬಂದ್ಬಿಟ್ಟು D13 ಆಗುತ್ತೆ, ಅದು ನಮಗೆ ಕರೆಕ್ಟ್ ಅಲ್ಲ. ಸೊ ನಾನು 0 ಅಂತ ಕೊಟ್ಟಾಗ ನಮ್ಮ ರೆಫರೆನ್ಸ್ ಬಂದ್ಬಿಟ್ಟು ನಮಗೆ C13 ಅಂತ ಬರುತ್ತೆ. ಅಂದ್ರೆ ಜುಲೈ 5967 ನಮ್ದು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಇದೆಲ್ಲ ಆದ್ಮೇಲೆ ಈಗ ನೋಡಿ ಹೈಟ್. ಈಗ ಹೈಟ್ ಅಂತಂದ್ರೆ ಏನು, ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಜುಲೈ ಅನ್ನೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ಹೈಟ್, ಎಷ್ಟು ನಂಬರ್ ಆಫ್ ರೋಸ್ ನಾವು ಸಮ್ ಮಾಡ್ತಾ ಇದೀವಿ. ಓಕೆ, ಅಲ್ಲಿಂದ ನನಗೆ 6 ಮಂತ್ಸ್ ಬೇಕು. ಸೊ ನಾನು 6 ಅಂತ ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ 1 ಅಂತ ಕೊಡ್ತೀನಿ, ಯಾಕಂದ್ರೆ ಇದು ಒಂದೇ ಕಾಲಮ್. ಸೊ ಈ ಒಂದೇ ಕಾಲಮ್ ಆಗಿರೋದ್ರಿಂದ ನಾನು ಬಿಡ್ತು ರೈಟ್ ಆಗ್ಲಿ ಇಲ್ಲ ಲೆಫ್ಟ್ ಆಗ್ಲಿ ನಾನು ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಕೊಡ್ತೀನಿ. ಈಗ ನಾನು ಎಂಟರ್ ಮಾಡಿದ್ರೆ ನಿಮಗೆ ಒಂದು ವ್ಯಾಲ್ಯೂ ಅನ್ನೋ ಒಂದು ಎರರ್ ಬರುತ್ತೆ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಈ ಆಫ್ಸೆಟ್ ಅನ್ನೋದು ಜನರಲ್ ಆಗಿ ಒಂದು ಸೆಲ್ ಅಲ್ಲಿ ನಾವು ಒಂದೇ ಒಂದು ಕಂಪೋನೆಂಟ್ ನ ನಾವು ಎಂಟ್ರಿ ಮಾಡಬಹುದು. ಬಟ್ ಆದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಜುಲೈ ಇಂದ ಡಿಸೆಂಬರ್ ವರೆಗೂ ನಾವು ಕಂಪೋನೆಂಟ್ಸ್ ನ ತಗೊಂತಾ ಇದೀವಿ. ಇದು ನಮ್ಗೆ ರೇಂಜ್ ನ ಒಂದೇ ಸೆಲ್ ಅಲ್ಲಿ ಅಕಾಮಡೇಟ್ ಮಾಡೋಕೆ ಆಗೋದಿಲ್ಲ. ಈ ರೇಂಜ್ ನ ಅಕಾಮಡೇಟ್ ಮಾಡಬೇಕು ಅಂತಂದ್ರೆ ನಾವು ರೇಂಜ್ ನ ಹ್ಯಾಂಡಲ್ ಮಾಡುವಂತ ಒಂದು ಫಾರ್ಮುಲಾ ಅಂದ್ರೆ ಸಮ್ ಆಗ್ಲಿ ಆವರೇಜ್ ಆಗ್ಲಿ ಈ ತರ ಒಂದು ಫಾರ್ಮುಲಾನ ನಾವು ಬಳಸಬೇಕು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಆಫ್ಸೆಟ್ ಗೆ ಮುಂಚೆ ನಾನು ಸಮ್ ಅಂತ ಕೊಡ್ತಾ ಇದ್ದೀನಿ. ಓಪನ್ ಮಾಡಿ ಲಾಸ್ಟ್ ಅಲ್ಲಿ ನಾನು ಬ್ರಾಕೆಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಲಾಸ್ಟ್ 6 ಮಂತ್ಸ್ ಜುಲೈ ಇಂದ ಸ್ಟಾರ್ಟ್ ಮಾಡಿ
1 2 3 4 5 6 ನೋಡಿ ಲಾಸ್ಟ್ 6 ಮಂತ್ಸ್ ಸೇಲ್ಸ್ ಏನಿದೆ 43,611. ಸೊ ನಮಗೆ ಇಲ್ಲಿ ಈ ತರ ಬರುತ್ತೆ. ಅದೇ ನಮಗೆ ಮೊದಲನೇ 6 ಮಂತ್ಸ್ ಫಸ್ಟ್ 6 ಮಂತ್ಸ್ ಬೇಕು ಅಂತಂದ್ರೆ ನೋಡಿ ಇಲ್ಲಿ ನಾನು ರೋಸ್ ನಲ್ಲಿ ನಾನು ಸ್ಟಾರ್ಟಿಂಗ್ ಪಾಯಿಂಟ್ 7th ಮಂತ್ ಅಂತ ಕೊಟ್ಟಿನಲ್ಲ, ನಾನು ಇಲ್ಲಿ ಫಸ್ಟ್ ಮಂತ್ ಅಂತ ಕೊಡ್ತೀನಿ. ಅಂದ್ರೆ ನೋಡಿ ಸೇಲ್ಸ್ ಇನ್ ರೆಫರೆನ್ಸ್ ಇಂದ ಸ್ಟಾರ್ಟ್ ಆಗಿ ಒಂದು ರೋ ಕೆಳಗಡೆ ಹೋಗಿ ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಆಮೇಲೆ ಇಲ್ಲಿಂದ ಹೈಟ್ 6 ಸೆಲ್ಸ್ ಡೌನ್ ಬಂದು ಅದು ನಮಗೆ ಸಮ್ ಮಾಡುತ್ತೆ. ನೋಡಿ ಇದು 44,195 ನೋಡೋಣ. 1 2 3 4 5 6 ನೋಡಿದ್ರ 44,195 ನಮ್ಗೆ ಇಲ್ಲಿ ಬರುತ್ತೆ. ಸೊ ಇದೇನಾಯ್ತು ಅಂತಂದ್ರೆ ನಮ್ಗೆ ಇಲ್ಲಿ ಹಾರ್ಡ್ ಕೋಡ್ ಮಾಡಿದೀವಿ. ಇಲ್ಲಿ ನಮ್ಗೆ ಲಾಸ್ಟ್ 6 ಮಂತ್ಸ್ ಅನ್ನೋದು ಇಲ್ಲಿಲ್ಲ. ಅದೇ ಇದನ್ನ ನಾವು ಡೈನಮಿಕ್ ಮಾಡಬೇಕು. ಡೈನಮಿಕ್ ಆಗಿ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಆಫ್ಸೆಟ್ ಅಲ್ಲಿ ಮೊದಲನೇದಾಗಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ರೆಫರೆನ್ಸ್ ಅದನ್ನ ಹಂಗೆ ಬಿಡ್ತೀನಿ. ಇಲ್ಲಿ ನಂಬರ್ ಆಫ್ ರೋಸ್ ಅನ್ನೋದು ನಾನು ಇಲ್ಲಿ ಡೈನಮಿಕ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತಂದ್ರೆ ನಾನೊಂದು ಕೌಂಟ್ ಎ ಅನ್ನೋ ಒಂದು ಫಾರ್ಮುಲಾನ ಬಳಸಿ C7 ಇಂದ ಒಂದಷ್ಟು ಎಕ್ಸ್ಟ್ರಾ ರೋಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ನಮಗೆ ನಂಬರ್ ಆಫ್ ರೋಸ್ ಇನ್ಕ್ರೀಸ್ ಆಗ್ಬೋದು. ಆ ಇನ್ಕ್ರೀಸ್ ಆಗಿರೋ ರೋಸ್ ನಲ್ಲಿ ನಮಗೆ ಲಾಸ್ಟ್ 6 ಮಂತ್ಸ್ ನಮಗೆ ಡೇಟಾ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ತರ ಕೊಡ್ತೀನಿ. ನೋಡಿ ಇದನ್ನ ನಾನು ಫ್ರೀಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಸ್ಟ್ 6 ಮಂತ್ಸ್ ಅಂತಂದ್ರೆ ಏನು, ಎಲ್ಲಿವರೆಗೂ ಕೌಂಟ್ ಎ ಅಂದ್ರೆ ಕೌಂಟ್ ಎ ಅಂತಂದ್ರೆ ಎಷ್ಟು ನಾನ್ ಬ್ಲಾಂಕ್ ಸೆಲ್ಸ್ ಇದೆಯೋ ಅಷ್ಟು ನಾನ್ ಬ್ಲಾಂಕ್ ಸೆಲ್ಸ್ ಎಂಡ್ ವರೆಗೂ ಹೋಗಿ ಅಲ್ಲಿಂದ -6 ಅಂತ ಕೊಟ್ರೆ ಹೈಟ್ ಉಲ್ಟಾ ಬರುತ್ತೆ. ಅಂದ್ರೆ 6 ಮಂತ್ಸ್ ಲಾಸ್ಟ್ 6 ಮಂತ್ಸ್. ಸೊ ನಾನು ಇಲ್ಲಿ -6 ಅಂತ ಕೊಟ್ಟು ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ನೋಡಿ 43,611. ನೋಡಿ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಅಂತಂದ್ರೆ ಮೊದಲನೇದಕ್ಕೆ ಸಮ್ ಕೊಟ್ಟಿದ್ದೀನಿ. ಆಫ್ಸೆಟ್ ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ರೆಫರೆನ್ಸ್ ಕೊಟ್ಟಿದ್ದೀನಿ. ಕೌಂಟ್ ಎ ಅಂತಂದ್ರೆ ಎಷ್ಟು ನಾವು ಸೆಲೆಕ್ಟ್ ಮಾಡೋ ರೇಂಜ್ ಅಲ್ಲಿ ಎಷ್ಟು ನಾನ್ ಬ್ಲಾಂಕ್ ಸೆಲ್ಸ್ ಇದೆ ಅಂತ ನಾವು ನೋಡ್ತಾ ಇದೀವಿ. ನೋಡಿ ಇಲ್ಲಿ ನಾನ್ ಬ್ಲಾಂಕ್ ಸೆಲ್ಸ್ 12ರಿಂದ -6 ಅಂತಂದ್ರೆ ನೋಡಿ ಇದು 7ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಅದು ತಗೊಂಡು ನಿಮಗೆ ಸಮ್ ಅಂತ ಕೊಡುತ್ತೆ. ಉದಾಹರಣೆಗೆ ನಾನು ಫ್ಯೂಚರ್ ಅಲ್ಲಿ ಇನ್ನೂ ಈ ನಂಬರ್ಸ್ ನನಗೆ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್ ನೋಡಿ ಇನ್ನು ನಾನು 4 ತಿಂಗಳು ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವು ರ್ಯಾಂಡಮ್ ಆಗಿ ಕೆಲವು ನಂಬರ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕೂಡ ನಾನು 4 ನಂಬರ್ ಕೊಡ್ತೇನೆ. ನೋಡಿ ಈಗ ನಮಗೆ ಲಾಸ್ಟ್ 6 ಮಂತ್ಸ್ ಸೇಲ್ಸ್ ಏನಪ್ಪಾ ಅಂತಂದ್ರೆ ನಮಗೆ ಏಪ್ರಿಲ್ ಇಂದ ಉಲ್ಟಾ ಕೆಳಗಡೆಗೆ 6 ಮಂತ್ಸ್ ನಮಗೆ ಬೇಕು. ನೋಡಿ 1 2 3 4 5 6. ಸೊ ಏಪ್ರಿಲ್ ಇಂದ ನವೆಂಬರ್ ವರೆಗೂ ನಾನು 6 ಮಂತ್ಸ್ ನಾನು ತಗೊಂತಾ ಇದ್ದೀನಿ. ನೋಡಿ ಸಮ್ ಎಷ್ಟಿದೆ ಇಲ್ಲಿ 29,524. ನೋಡಿ ಇದೇ ಸೇಮ್ ಫಾರ್ಮುಲಾ ನಿಮಗೆ ಇಲ್ಲಿ ಕೂಡ ನಿಮಗೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಸಮ್ ಬದಲು ನಾನು ಆವರೇಜ್ ಕೊಡ್ತೀನಿ ಅಷ್ಟೇ. ನೋಡಿ ಇನ್ನೊಂದ್ಸಲಿ ಟ್ರೈ ಮಾಡೋಣ. ಇಸ್ ಈಕ್ವಲ್ ಟು ಆಫ್ಸೆಟ್ ಅಂತ ಮೊದಲನೇದಕ್ಕೆ ಕೊಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ರೆಫರೆನ್ಸ್ ಅಂದ್ರೆ ನಿಮಗೆ ಆಲ್ವೇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದು ಸೇಲ್ಸ್. ಸೊ ಸೇಲ್ಸ್ ಯಾವಾಗಲೂ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ನಾನು ಇದನ್ನ ಫ್ರೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಂಬರ್ ಆಫ್ ರೋಸ್ ನನಗೆ ಈಗ ಡೈನಮಿಕ್ ಆಗಿ ನಂಬರ್ ಆಫ್ ರೋಸ್ ಬೇಕಾಗಿರೋದ್ರಿಂದ ನಾನು ಒಂದು ಡೈನಮಿಕ್ ಆಗಿ ಕೌಂಟ್ ಎ ಅನ್ನೋ ಒಂದು ಫಾರ್ಮುಲಾನ ಬಳಸಿ ನೋಡಿ ಈ ಜಾನ್ವರಿಯಿಂದ ನಾನು ಕೆಳಗಡೆಗೆ ಕೆಲವು ಎಕ್ಸ್ಟ್ರಾ ರೋಸ್ ಕೂಡ ನಾನು ತಗೊಂಡಿರ್ತೀನಿ. ಸೊ ನಿಮಗೆ ಎಂಟೈರ್ ಕಾಲಮ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಬಟ್ ನನಗೆ ಕೆಲವು ಎಕ್ಸ್ಟ್ರಾ ರೋಸ್ ನಾನು ಇಲ್ಲಿ ಕೊಟ್ಟಿರ್ತೀನಿ. ನಾನು ಇದನ್ನ ಮತ್ತೆ ಫ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ನಂಬರ್ ಆಫ್ ರೋಸ್ ಆಗುತ್ತೆ. ಅದಾದ ಮೇಲೆ ನಂಬರ್ ಆಫ್ ಕಾಲಮ್ಸ್, ಯಾಕಂದ್ರೆ ನಾವು ಇದೇ ಕಾಲಮ್ ನಲ್ಲಿ ನಾವು ಸಮ್ ಮಾಡ್ತಾ ಆವರೇಜ್ ಮಾಡ್ತಾ ಇರೋದ್ರಿಂದ ನಾವು ಬೇರೆ ಕಾಲಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾನು 0 ಅಂತ ಕೊಡ್ತೀನಿ. 1 ಅಂತ ಕೊಟ್ರೆ ರೈಟ್ ಸೈಡ್ ಹೋಗುತ್ತೆ, -1 ಅಂತ ಕೊಟ್ರೆ ಲೆಫ್ಟ್ ಸೈಡ್ ಬರುತ್ತೆ. ಓಕೆನಾ. ಸೊ ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತು. ಈ ಕೌಂಟ್ ಎ ಅಂತ ಏನಿದೆ, ಕೌಂಟ್ ಎ ನಲ್ಲಿ ನಮಗೆ 16 ರೋಸ್ ಇದೆ. ಸೊ ಈ ನಂಬರ್ ನಮಗೆ 16 ಅಂತ ಬರುತ್ತೆ. 16ನೇ ರೋ ಇಂದ ಎಷ್ಟು ಬ್ಯಾಕ್ ಸೈಡ್ ಬಂದು ನಮಗೆ ಆವರೇಜ್ ಕೊಡಬೇಕು. ಸೊ ಹೈಟ್ ಅನ್ನೋದು ನಿಮಗೆ ಆವರೇಜ್. ಸೊ ನಾನು ಏನ್ ಮಾಡ್ತಾ ಇದ್ದೀನಿ -6 ಅಂತ ಕೊಡ್ತಾ ಇದ್ದೀನಿ. ಅಂದ್ರೆ 22ನೇ ರೋ ನಂಬರ್ ಇಂದ ಏಪ್ರಿಲ್ 22 ಅಲ್ಲಿಂದ ಹಿಂದಕ್ಕೆ 6 ತಿಂಗಳು ಬಂದು ಅದು ನಮಗೆ ಆವರೇಜ್ ಕೊಡುತ್ತೆ. ಅದಾದ ನಂತರ ವಿಡ್ತ್ ಅಂದ್ರೆ ನಾವು ಇದೇ ಕಾಲಮ್ ನಲ್ಲಿ ಇರ್ತೀವಿ, ಬೇರೆ ಕಾಲಮ್ಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು 1 ಅಂತ ಕೊಡ್ತೀನಿ. 2 ಅಂತ ಕೊಟ್ರೆ ನಮಗೆ ರೈಟ್ ಸೈಡ್ ಮೂವ್ ಆಗುತ್ತೆ ರೆಫರೆನ್ಸ್. ಅದೇ ನಾವು -1 ಅಂತ ಕೊಟ್ರೆ ನಮಗೆ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ನಮಗೆ ಅದೆಲ್ಲನೂ ನಮಗೆ ಆವರೇಜ್ ಬೇಕಾಗಿಲ್ಲ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ 1 ಅಂತ ಕೊಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತೀನಿ. ಈಗ ನಾನು ಎಂಟರ್ ಮಾಡಿದ್ರೆ ನಾನು ಈ ಹಿಂದೆ ಹೇಳ್ದಂಗೆ ಇದು ವ್ಯಾಲ್ಯೂ ಎರರ್ ಕೊಡುತ್ತೆ. ಯಾಕೆ ಅಂತಂದ್ರೆ ನಾವು ಈ ಲಾಸ್ಟ್ 6 ಮಂತ್ಸ್ ನಾವು ನೋಡ್ತಾ ಇರೋದ್ರಿಂದ ಈ ಎಂಟೈರ್ ಎಲ್ಲಾ ವ್ಯಾಲ್ಯೂಸ್ ಕೂಡ ನಮಗೆ ಒಂದು ಸೆಲ್ ಅಲ್ಲಿ ಅಕಾಮಿಡೇಟ್ ಆಗೋದಿಲ್ಲ. ಯಾಕಂದ್ರೆ ಇದು ರೇಂಜ್. ಸೊ ರೇಂಜ್ ನ ಹ್ಯಾಂಡಲ್ ಮಾಡುವಂತದ್ದು ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಆವರೇಜ್ ಮಾಡ್ತಾ ಇದೀವಿ. ಸೊ ನಾನು ಆವರೇಜ್ ಅನ್ನೋ ಒಂದು ಫಾರ್ಮುಲಾ ಒಳಗಡೆ ಆಫ್ಸೆಟ್ ಅನ್ನೋ ಫಾರ್ಮುಲಾನ ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಲಾಸ್ಟ್ 6 ಮಂತ್ಸ್ ಆವರೇಜ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ ಲಾಸ್ಟ್ 6 ಮಂತ್ಸ್ ಆವರೇಜ್ ಏನಪ್ಪಾ ಇದೆ ಅಂದ್ರೆ 4920.66667. ಓಕೆ. ಸೊ ಇಲ್ಲಿ ನಾನು ಕೆಲವು ಡಿಲೀಟ್ ಮಾಡ್ತೇನೆ. ಇಲ್ಲಿ ನೋಡಿ ಇಲ್ಲಿಂದ ನಮಗೆ ರೆಫರೆನ್ಸ್ 6 ಹೋಗುತ್ತೆ. 1 2 3 4 5 6. ಓಕೆ. ಜಾನ್ವರಿಯಿಂದ ಆಗಸ್ಟ್ ವರೆಗೂ ನಮಗೆ ಆವರೇಜ್ ಏನಿದೆ ನೋಡಿ 6666.5. ಓಕೆನಾ.
ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಇದೇ ರೀತಿ ನಾವು ಡೈನಮಿಕ್ ಆಗಿ ನೋಡಿ, ಇಲ್ಲಿ ನಾವು ವರ್ಟಿಕಲ್ ಆಗಿದ್ದಾಗ ನಾನು ಹೇಗೆ ಅಂತ ತೋರಿಸಿದ್ದೀನಿ, ಅದೇ ರೀತಿ ನಿಮಗೆ ಹಾರಿಜಾಂಟಲ್ ಆಗಿತ್ತು ಅಂತಂದ್ರೆ ಇದರಲ್ಲಿ ಬೇರೆ ಡಿಫ್ರೆನ್ಸ್ ಏನೂ ಇಲ್ಲ. ಇನ್ಸ್ಟೆಡ್ ಆಫ್ ನೀವು ಹೈಟ್ ಏನಿದೆ ಅದನ್ನ ನೀವು ವಿಡ್ತ್ ಅಲ್ಲಿ ಬರಿಬೇಕಾಗುತ್ತೆ, ಮತ್ತು ರೋಸ್ ಅಲ್ಲಿ ಇರೋದನ್ನ ನೀವು ರೋಸ್ ನ ನೀವು 1 ಅಂತ ಕೊಟ್ಬಿಟ್ಟು ಕಾಲಮ್ಸ್ ಅಲ್ಲಿ ಏನಿದೆ ಆ ಕಾಲಮ್ಸ್ ನ ನೀವು ಈ ಕೌಂಟ್ ಎ ಫಾರ್ಮುಲಾ ಹಾಕೋಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಬರೆದು ತೋರಿಸ್ತೀನಿ ನೋಡಿ. ಇಸ್ ಈಕ್ವಲ್ ಟು ಆಫ್ಸೆಟ್ ಅಂತ ಟೈಪ್ ಮಾಡಿ, ಇಲ್ಲಿ ನಮಗೆ ರೆಫರೆನ್ಸ್ ಏನಾಗುತ್ತೆ ಅಂತಂದ್ರೆ ಈ 22 ಆಗುತ್ತೆ, ಯಾಕಂದ್ರೆ ಸೇಲ್ಸ್ ಇಲ್ಲಿದೆ. ಓಕೆನಾ, ಇಲ್ಲಿ ನನಗೆ ನಂಬರ್ ಆಫ್ ರೋಸ್ ಏನಪ್ಪಾ ಇದೆ ಅಂತಂದ್ರೆ ನನಗೆ 0 ಕೊಡ್ತೀನಿ, ಯಾಕೆಂದ್ರೆ ನನಗೆ ನಂಬರ್ ಆಫ್ ರೋಸ್ ಎಲ್ಲೂ ಕೆಳಗಡೆ ಹೋಗಬಾರ್ದು. ಬಟ್ ನಂಬರ್ ಆಫ್ ಕಾಲಮ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮಗೆ 6174 ಅಂದ್ರೆ ಜನವರಿಯಿಂದ ಸ್ಟಾರ್ಟ್ ಆಗಬೇಕು. ಸೊ ನಾನೇನ್ ಮಾಡ್ತೀನಿ 1 ಅಂತ ಕೊಡ್ತೀನಿ, ಅಂದ್ರೆ ಸೇಲ್ಸ್ ಇಂದ ನಾನು ಒಂದು ಕಾಲಮ್ ನ ರೈಟ್ ಸೈಡ್ ಹೋಗಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಹೈಟ್, ಇಲ್ಲಿ ನಮಗೆ ಹೈಟ್ ಬೇಕಾಗಿಲ್ಲ, ಯಾಕಂದ್ರೆ ನಮಗೆ ಹಾರಿಜಾಂಟಲ್ ಆಗಿ ಡೇಟಾ ಅರೇಂಜ್ ಆಗಿರೋದ್ರಿಂದ ನಾನು ಹೈಟ್ 1 ಅಂತ ಕೊಡ್ತೀನಿ. ಕಾಲಮ್ ಏನ್ ಮಾಡ್ತೀನಿ ಅಂತಂದ್ರೆ 6 ಅಂತ ಕೊಡ್ತೀನಿ. ಓಕೆನಾ, ಇಲ್ಲಿ ನಾವು ಕಾಲಮ್ಸ್ ಅಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಈ ಕಾಲಮ್ಸ್ 1 ಅಂತ ಇರೋದನ್ನ ನಾನು ಡೈನಮಿಕ್ ಆಗಿ ಕೌಂಟ್ ಎ ಅಂತ ಕೊಟ್ಟು ನೋಡಿ, ಇಲ್ಲಿಂದ ನಾನು ಕೆಲವನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡಿದ ನಂತರ ಇದನ್ನು ಕೂಡ ನಾನು ಫ್ರೀಸ್ ಮಾಡ್ಕೊಂತೀನಿ. ಈಗ ನಾನು ಎಂಟರ್ ಮಾಡಿದೆ, ಅಗೇನ್ ಇಲ್ಲಿ ನಮಗೆ ವ್ಯಾಲ್ಯೂ ಅಂತ ಎರರ್ ಬರುತ್ತೆ, ಯಾಕೆಂದ್ರೆ ಇದು ರೇಂಜ್ ಅನ್ನ ಹ್ಯಾಂಡಲ್ ಮಾಡೋದಿಲ್ಲ. ಸೊ ನಾನು ಇಲ್ಲಿ ಆವರೇಜ್ ಅಂತ ಕೊಡ್ತೀನಿ. ಆವರೇಜ್ ಅಂತ ಕೊಟ್ಟು ಇದನ್ನ ನಾನು ರ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ ಈಗ ನಮಗೆ 5983 ಅನ್ನೋದು ಲಾಸ್ಟ್ 6 ಮಂತ್ಸ್ ಆವರೇಜ್. ನೋಡಿ ನಾನು ತಗೊಂತಾ ಇದ್ದೀನಿ, ಇದು -6 ಕೊಡ್ಬೇಕಾಗಿತ್ತು. ನೋಡಿ ನಾನು -6 ಕೊಟ್ಟಿಲ್ಲ, ಬರೀ 6 ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಲಾಸ್ಟ್ ಕಾಂಪೋನೆಂಟ್ ನಾನು ತಗೊಂತಾ ಇದ್ದೆ. ನೋಡಿ ನಾನು -6 ಅಂತ ಕೊಡ್ತೀನಿ. ಈಗ ನೋಡಿ ಜುಲೈ ಇಂದ ಲಾಸ್ಟ್ 6 ಮಂತ್ಸ್ ಏನಪ್ಪಾ ಇದೆ ಅಂದ್ರೆ 7268.5 ಅನ್ನೋದು ನಿಮಗೆ ಆವರೇಜ್ ತೋರಿಸ್ತಾ ಇದೆ. ನೋಡಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.